ಈ ಮಲಯಾಳಂ ಇಂಡಸ್ಟ್ರಿಯವರು ಯಾವ ಕಾನ್ಸೆಪ್ಟ್ ಮೇಲೆ ಸಿನಿಮಾ ಮಾಡಿಲ್ಲ ಹೇಳಿ. ಅವೈಟಮ್ ಅಂದರೆ ಅಕ್ರಮ ಸಂಬಂಧ ಎಂಬ ಅರ್ಥ ಕನ್ನಡದಲ್ಲಿ ಬರುತ್ತೆ. ಇನ್ನು ಈ ಬ್ಲ್ಯಾಕ್ ಕಾಮಿಡಿ ಸಿನಿಮಾ ಜಿಯೋ ಹಾಟ್‌ಸ್ಟಾರಲ್ಲಿ ಕನ್ನಡ ಭಾಷೆಯಲ್ಲಿ ಸ್ಟ್ರೀಮ್ ಆಗ್ತಿದೆ. ಇನ್ನು ಸಿನಿಮಾ ನೋಡಿದಾದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದರೆ ಅಡ್ಡಿಲ್ಲ, ಸಿನಿಮಾನ ಒಂದ್ಸರಿ ನೋಡಬಹುದು ಅಂತೀನಿ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದರೆ ಸಿನಿಮಾದ ಸ್ಟೋರಿ ಕೇರಳದ ಒಂದು ಹಳ್ಳಿಯಲ್ಲಿ ಪ್ಲೇಸ್ ಆಗಿರುತ್ತೆ. ಆ್ಯಂಡ್ ಆ ಊರಿನಲ್ಲಿ ಇಬ್ಬರು ಗಂಡಸರು ಸೇರಿ ಒಂದು ರಾತ್ರಿ ಅಕ್ರಮ ಸಂಬಂಧವನ್ನು ಹೊಂದಿರೋ ಇಬ್ಬರು ವ್ಯಕ್ತಿಗಳು ಭೇಟಿಯಾಗೋದನ್ನು ನೋಡ್ತಾರೆ. ಆದರೆ ರಾತ್ರಿ ಆಗಿರೋದ್ರಿಂದ ಅದರಲ್ಲಿ ಗಂಡಸಿನ ಗುರುತು ಗೊತ್ತಾಗುತ್ತೆ, ಆದರೆ ಹೆಂಗಸಿನ ಗುರುತು ಗೊತ್ತಾಗೋದಿಲ್ಲ. ಸೊ ಮುಂದೆ ಒಂದು ಅಂದಾಜಿನ ಮೇಲೆ ಅದೇ ಊರಿನಲ್ಲಿ ಇರೋ ನಿರ್ಮಲ ಎಂಬ ಹೆಂಗಸು ಇರಬಹುದು ಅಂತ ಅನ್ಕೋತಾರೆ. ಸೊ ಮುಂದೆ ಇವರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯೋಕೆ ಇವರು ಏನೆಲ್ಲ ಮಾಡ್ತಾರೆ, ಹಾಗೆ ಕೊನೆಗೆ ಇವರು ಅವರಿಬ್ಬರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿತಾರೋ ಇಲ್ವೋ ಅನ್ನೋದೇ ಸಿನಿಮಾದ ಮೇನ್ ಸ್ಟೋರಿ. ಪಾಸಿಟಿವ್ಸ್: ಈ ಮಲಯಾಳಂ ಫಿಲಮ್ ಇಂಡಸ್ಟ್ರಿಯವರು ವೆರಿ ಸಿಂಪಲ್ ಸ್ಟೋರಿನ ತುಂಬ ಎಫೆಕ್ಟಿವ್ ಆಗಿ ತೋರಿಸೋದ್ರಲ್ಲಿ ಯಾವಾಗಲೂ ಕೂಡ ಫಸ್ಟ್ ಇರ್ತಾರೆ ಅಂತೀನಿ. ಹಾಗೆ ಈ ಸಿನಿಮಾದಲ್ಲೂ ಕೂಡ ಸಿನಿಮಾದ ಸ್ಟೋರಿಯಲ್ಲಿ ದಮ್ ಇಲ್ಲ ಅಂದರೂ ಸಿನಿಮಾನ ಕೊನೆ ತನಕ ಇಂಟ್ರೆಸ್ಟಿಂಗ್ ಆಗಿ ಎಫೆಕ್ಟಿವ್ ಆಗಿ ತೋರಿಸಿದ್ದಾರೆ ಅಂತೀನಿ. ಹಾಗೆ ಸಿನಿಮಾದ ಕೊನೆಯಲ್ಲಿ ಬರುವಂಥ ಟ್ವಿಸ್ಟ್ ಕೂಡ ತುಂಬ ಎಫೆಕ್ಟಿವ್ ಆಗಿತ್ತು ಅಂತೀನಿ. ಹಾಗೆ ಸಿನಿಮಾದಲ್ಲಿ ಬರುವಂಥ ಕಾಮಿಡಿ ಸೀನ್ಸ್ಗಳು ಕೂಡ ಒಂದು ಮಟ್ಟಿಗೆ ಚೆನ್ನಾಗೇ ವರ್ಕ್ ಆಯಿತು ಅಂತೀನಿ. ಹಾಗೆ ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ಬರುವಂಥ ಸೀನ್ಸ್ಗಳು ಹಾಗೆ ಕಾನ್ವರ್ಸೇಷನ್ಗಳು ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತವೆ ಅಂತೀನಿ. ಇನ್ನು ಸಿನಿಮಾದ ಸಿನಿಮಾಟೋಗ್ರಫಿ ಹಾಗೆ ಸ್ಕ್ರೀನ್ ಪ್ಲೇಲೂ ಕೂಡ ತುಂಬ ಚೆನ್ನಾಗಿತ್ತು ಅಂತೀನಿ. ನೆಗೆಟಿವ್ಸ್: ಸಿನಿಮಾದ ಸ್ಟೋರಿಯಲ್ಲಿ ಅಂತ ಹೇಳಿಕೊಳ್ಳುವ ರೇಂಜಿಗೆ ಇರುವಂಥ ಸ್ಟೋರಿ ಆಗಲಿ ಕಾನ್ಸೆಪ್ಟ್ ಆಗಲಿ ಇರಲಿಲ್ಲ ಅಂತೀನಿ. ಇರೋ ಸಣ್ಣ ಸ್ಟೋರಿನ ತುಂಬ ಡ್ರ್ಯಾಗ್ ಆಗಿ ಎಳೆದಿದ್ದಾರೆ ಅಂತೀನಿ. ಹಾಗೆ ಸಿನಿಮಾದಲ್ಲಿ ಬರುವಂಥ ಸೀನ್ಸ್ಗಳು ಮುಂದೆ ಏನಾಗುತ್ತೆ ಅಂತ ಆರಾಮಾಗಿ ಗೆಸ್ ಮಾಡ್ಬೋದಾಗಿತ್ತು ಅಂತೀನಿ. ಆ್ಯಂಡ್ ಅದು ಅದೇ ಥರ ಆಗುತ್ತೆ ಕೂಡ. ಸೊ ಆದ್ದರಿಂದ ಸಿನಿಮಾದ ಸ್ಟೋರಿನ ಇನ್ನೂ ಎಫೆಕ್ಟಿವ್ ಆಗಿ ತೋರಿಸ್ಬೋದಾಗಿತ್ತು ಅನಿಸ್ತು. ಮೇಯ್ನಾಗಿ ಸಿನಿಮಾದಲ್ಲಿ ರೈಟಿಂಗ್ ತುಂಬ ಬೆಟರ್ ಆಗಿ ಹಾಗೆ ಎಫೆಕ್ಟಿವ್ ಆಗಿ ಬರ್ಕೋಬಹುದಾಗಿತ್ತು ಅನಿಸ್ತು. ಇನ್ನು ಸಿಂಪಲ್ ಆಗಿ ಹೇಳೋದಾದರೆ ಇದೊಂದು ಸಿನಿಮಾನ ಒಂದ್ಸರಿ ಟೈಮ್ ಪಾಸ್ಗೆ ನೋಡಬಹುದು ಅಂತೀನಿ. ಇನ್ನು ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂದರೆ ಎಸ್ ನೋಡ್ಬೋದು, ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ಇದಾಗಿತ್ತು ಫ್ರೆಂಡ್ಸ್ ಈ ಸಿನಿಮಾ ನೋಡಿದ್ದಾದಮೇಲೆ ನನಗನ್ಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ಗೆ ಬರೋ ಕಂಟೆಂಟ್ ಏನಾದರೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.